ನಮಸ್ತೆ ಫ್ರೆಂಡ್ಸ್, ಕೂಲ್ ಟ್ರೀಟ್ ಚಾನಲ್ಗೆ ಸ್ವಾಗತ. ಇವತ್ತು ಮಾಡ್ತಿರೋಂಥ ರೆಸಿಪಿ ಹೋಮ್ ಮೇಡ್ ಮೋಮೋಸ್. ಮನೇಲೇ ಮಾಡ್ಕೊತಿರೋದು ತುಂಬಾ ಹೆಲ್ದಿಯಾಗೂ ಟೇಸ್ಟಿಯಾಗಿರುತ್ತೆ. ಸೊ ಇದರದ್ದು ಡವ್ ಮಿಕ್ಸಿಂಗ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ, ವಿಡಿಯೋ ಕ್ಲಿಪ್ ಮಿಸ್ ಆಗಿದೆ. ಸೊ ಈಗ ಇದಕ್ಕೆ ನಾನು ಬೋನ್ಲೆಸ್ ಚಿಕನ್ನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಒಂದು ಪ್ಯಾನಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಜಿಂಜರ್ ಮತ್ತು ಗಾರ್ಲಿಕ್ನ ಗ್ರೇಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ಮೀಡಿಯಮ್ ಸೈಜ್ ಆನಿಯನ್ ಸಣ್ಣದಾಗಿ ಕಟ್ ಮಾಡಿ ಕೂಡ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಫ್ರೈ ಆಗಬೇಕು. ಇದಕ್ಕೆ ಸ್ವಲ್ಪ ಅರಿಶಿಣ ಪುಡಿ ಕೂಡ ಆ್ಯಡ್ ಮಾಡಬೇಕು, ಉಪ್ಪು. ಚಿಕನ್ನ ನೀವು ಬೇಕಾದರೆ ಫಸ್ಟ್ ಗ್ರೈಂಡ್ ಮಾಡಿ ಕೂಡ ಹಾಕೋಬೋದು. ಇಲ್ಲಿ ನಾನು ಸಣ್ಣದಾಗಿ ಕಟ್ ಮಾಡಿ ಮತ್ತೆ ಬಾಯ್ಲ್ ಮಾಡೋಕ್ಕೆ ಹಾಕ್ತಿದ್ದೀನಿ. ಇದಕ್ಕೆ ಸ್ವಲ್ಪ ಪೆಪ್ಪರ್ ಆ್ಯಡ್ ಮಾಡಿ ಈಗ ಚಿಕನ್ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋಂಥ ಚಿಕನ್ನ ಕೂಡ ಆ್ಯಡ್ ಮಾಡಿದ್ದೀನಿ. ಇದು ಚೆನ್ನಾಗಿ ಬಾಯ್ಲ್ ಆಗಲಿ, ನೋಡ್ತೀರಿ ಈ ರೀತಿ ಆಗಬೇಕು. ಸೊ ಈಗ ಮೋಮೋಸ್ಗೆ ರೆಡ್ ಚಟ್ನಿ ಬೇಕು. ಅದಕ್ಕಾಗಿ ಒಂದು ಬಿಸಿ ನೀರಿಗೆ ಟೊಮೆಟೊ, ಒಂದು ಪಾತ್ರೆಯಲ್ಲಿ ಬಿಸಿನೀರು ಹಾಕಿ ಟೊಮೆಟೊ, ಬೆಳ್ಳುಳ್ಳಿ ಹಾಗೆ ಒಂದು 4-5 ಬ್ಯಾಡಗಿ ಮೆಣಸಿನ್ಕಾಯಿ ಹಾಕಿದ್ದೀನಿ. ಸೊ ಇದು ಚೆನ್ನಾಗಿ ಬಾಯ್ಲ್ ಆಗಲಿ. ಅಷ್ಟೊತ್ತಿಗೆ ಮೋಮೋಸ್ ರೆಡಿ ಮಾಡ್ಕೊಳ್ಳೋಣ. ಈಗ ಡೋ ಮಿಕ್ಸಿಂಗ್ ಏನಿದೆ ಅದನ್ನ ಚಪಾತಿ ಥರ ಲಟ್ಬಿಟ್ಟು ಇದಕ್ಕೆ ನಾನು ಸಣ್ಣ ಕ್ಯಾಪ್ ಯೂಸ್ ಮಾಡಿದ್ದೀನಿ ರೌಂಡ್ ಶೇಪಿಗೆ. ಸೊ ಇದಕ್ಕೆ ಚಿಕನ್ ಮಿಕ್ಸಿಂಗ್ ಹಾಕಿಬಿಟ್ಟು ಇದಕ್ಕೆ ಸ್ವಲ್ಪ ಚೀಸ್ ಕೂಡ ಹಾಕ್ತಾಯಿದ್ದೀನಿ. ಚೀಸ್ ಬೇಡ ಅನ್ನೋರು ಸ್ಕಿಪ್ ಮಾಡ್ಕೊಳ್ಳಿ. ಹಾಗೆ ನಾನ್ ವೆಜ್ ಲೈಕ್ ಮಾಡೋದವರು ನೀವು ಇದಕ್ಕೆ ವೆಜಿಟೇಬಲ್ ಅಂದರೆ ಕ್ಯಾಬೇಜ್, ಕಾರ್ನ್, ಕ್ಯಾರೆಟ್ ಇದೆಲ್ಲ ಹಾಕಿನೂ ಮಾಡ್ಕೋಬೋದು. ಕಾರ್ನ್ ಹಾಕಿದರೆ ತುಂಬಾ ಟೇಸ್ಟ್ ಆಗುತ್ತೆ. ಕಾರ್ನ್ ಕೂಡ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ. ಸೊ ಇದರಲ್ಲಿ ಡಿಫ್ರೆಂಟ್ ಶೇಪ್ಸ್ ಮಾಡ್ಬೋದು. ಇಲ್ಲಿ ನೋಡ್ತಿದ್ದೀರಾ ನೀವು. ಸೊ 4-5 ಶೇಪ್ ಮಾಡಿದ್ದೀನಿ. ಸೊ ಟ್ರೈ ಮಾಡಿ, ಮನೇಲೇ ಮಾಡ್ಕೋಬೋದು. ಬೇಗನೆ ಈಸಿಯಾಗಿ ಮಾಡ್ಕೋಬೋದು. ಹೊರಗಡೆ ತಿನ್ನೋದಕ್ಕಿಂತ ಮನೇಲೇ ಮಾಡಿಕೊಂಡು ಹೆಲ್ದಿಯಾಗಿ ಇರುತ್ತೆ, ಹಾಗೆ ಟೇಸ್ಟಿಯಾಗಿ ಇರುತ್ತೆ. ಸೊ ಮಕ್ಕಳು ಕೂಡ ತುಂಬಾ ಇಷ್ಟಪಡ್ತಾರೆ. ಚೀಸೆಲ್ಲ ಹಾಕಿದರೆ ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಟ್ರೈ ಮಾಡಿ. ಈಗ ಇದು ಮೋಮೋಸ್ ಆಲ್ಮೋಸ್ಟ್ ಎಲ್ಲ ರೆಡಿಯಾಗಿದೆ. ಈಗ ಇನ್ನು ಬಾಯ್ಲ್ ಮಾಡ್ಕೊಳ್ಳಿಕ್ಕೆ ಇಟ್ಕೋಬೇಕು. ಸೊ ಇಲ್ಲಿ ಒಂದು ನೋಡ್ತಿದ್ದೀರಾ, ಒಂದು ಇದನ್ನ 20-25 ಮಿನಿಟ್ಸ್ ಬಾಯ್ಲ್ ಆಗಲಿ, ಸ್ಟೀಮ್ ಆಗಲಿ. ಸೊ ಈ ಬಾಯ್ಲಿಗೆ ಏನು ಇಟ್ಕೊಂಡಿದ್ವಿ ಟೊಮೆಟೊ, ಅದು ಆರಿದ ನಂತರ ಮಿಕ್ಸಿಗೆ ಹಾಕ್ಕೊಂಡು ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೇಕು. ಒಂದು ಪ್ಯಾನಿಗೆ ಸ್ವಲ್ಪ ಜಿಂಜರ್ ಅಥವಾ ಇಲ್ಲ ಗಾರ್ಲಿಕ್ ಕೂಡ ಹಾಕಿ ಗ್ರೇಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಪೇಸ್ಟ್ ಮಾಡಿ ಇಟ್ಕೊಂಡಿರೋಂಥ ಟೊಮೆಟೊ ಪೇಸ್ಟ್ ಹಾಗೆ ಸ್ವಲ್ಪ ಉಪ್ಪು ಹಾಕಿ ಸ್ವಲ್ಪ ಒಂದು 2-3 ಮಿನಿಟ್ಸ್ ಬಾಯ್ಲ್ ಆಗಲಿ. ಅಷ್ಟೊತ್ತಿಗೆ ಮೋಮೋಸ್ ರೆಡಿಯಾಗಿದೆ. ಸೊ ರೆಡಿ ಫಾರ್ ಸರ್ವಿಂಗ್. ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.